ಸಾವಿತ್ರಿ, ದಿನ ಇದೇ ಮಾರ್ಗದಿಂದ ತಾನೇ ನಿನ್ನ ಗಂಡನಿಗೆ ಬುತ್ತಿ ಕಟ್ಕೊಂಡು ಹೋಗೋದು. ಇವತ್ತು ನಿನ್ನ ಗಂಡನಿಗೆ ಮೀಸಲಿಟ್ಟಿರೋ ಬುತ್ತಿಯನ್ನು ನಾನು ಉಂಡುತ್ತಿರ್ತೀನಿ. ಬಾ ಸಾವಿತ್ರಿ, ಬಾ. ಏನು ಸಾವಿತ್ರಿ, ಗಂಡಗೆ ಬುತ್ತಿ ಕಟ್ಕೊಂಡು ಹೊಂಟಂಕ ಅಂತೈತಿ? ಗೌಡ್ರ, ನನ್ನ ಗಂಡ ಊಟ ಮಾಡ್ಲಾರ್ದ ಹೊಲಕ್ಕೆ ಹಂಗ ಬಂದಾನ. ಅದಕ್ಕೆ ಹೊಟ್ಟಿ ಭಾಳ ಹಸಿದಿರ್ಬೇಕಂತ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಕೊಟ್ಟಿನಿ. ಒಂದು ಸ್ವಲ್ಪ ದಾರಿ ಬಿಡ್ತೀನಿ. ದಾರಿ ಬಿಡೋಂಗಿದ್ರ ತಡೆದು ನಿಲ್ಲಿಸೋ ಕೆಲಸ ಏನಿತ್ತು ಸಾವಿತ್ರಿ? ಮತ್ತೆ ದಾರಿ ಹಿಡಿದು ಹೊಂಟಕಿನ ನನ್ನ ಯಾಕ ತಡೆದು ನಿಲ್ಲಿಸಿದ್ರಿ ಗೌಡ್ರ? ಇಬ್ರು ಸೇರಿ ಚಕ್ಕಾಡೋನ್ ಚಕ್ಕ. ಏನಂದ್ರೆ? ಏನಿಲ್ಲ, ಗೌಡ್ರ ಮನೆ ಊಟ ಬಹಳ ರುಚಿ ಇರ್ತದೆ ಕೇಳ್ಪಟ್ಟಿದ್ದೆ. ಅದಕ್ಕ ಈ ಬುತ್ತಿ ನನಗೆ ಸಿಗ್ಬೋದನ ಅಂತ ಕೇಳಿದೆ. ಗೌಡ್ರ, ಹೊಟ್ಟಿ ಭಾಳ ಹಸದೈತೇನ್ರಿ? ಹಂಗಾದ್ರೆ ನನ್ನ ಜೊತೆ ನೀವು ಹೊಲಕ್ಕೆ ಬನ್ರಿ. ನನ್ನ ಗಂಡ ನೀವು ಕೂಡ ಎದರ ಬದ್ರ ಕುಂತು ಊಟ ಮಾಡಕಂತ್ರಿ. ನಡ್ರಿ ಹಂಗ. ಸಾವಿತ್ರಿ, ಒಂದ ಬುತ್ತಿ ಗಂಟು ಬಿಚ್ಚಿ ಇಬ್ರು ಎದ್ರ ಬದ್ರ ಕುಂತು ಊಟ ಮಾಡೋರು ನಾವಲ್ಲ. ಕಷ್ಟಪಟ್ಟು ಆದ್ರೂ ಸರಿ, ಇಷ್ಟಪಟ್ರು ಸರಿ, ಈ ಬುತ್ತಿ ನಾನೊಬ್ಬನ ತಿನ್ನವ. ಗೌಡ್ರೆ, ಏನಿದು ನಿಮ್ಮ ಮಾತಿನ ಅರ್ಥ? ಈ ಬುದ್ಧಿ ಎಲ್ಲ ನಿಮಗೆ ಕೊಟ್ಟು ನನ್ನ ಗಂಡ ಉಪವಾಸ ಇರಬೇಕು ಅಂತೀರಿ ಏನು? ನಾ ಎಲ್ಲಿ ಹಂಗಂದೆ? ಈ ಬುತ್ತಿ ನಾ ಊಟ ಮಾಡ್ತೀನಿ, ಉಣ್ಸಿದ ಮನೆಗೆ ಹೋಗೋದೈತಿ, ಬುತ್ತಿ ಕಟ್ಕೊಂಡೈತಿ, ಮತ್ತೆ ನಿನ್ನ ಗಂಡ ಉಣ್ಸೋದೈತಿ. ಇದೇನು ಹೊಸ್ತಲ್ಲ, ಜಗತ್ತಿನಾಗ ಆಲ್ಮೋಸ್ಟ್ ಇದೇ ನಡೆಯಕತ್ತ. ಈ ಪದ್ಧತಿ ನಿಮ್ಮ ಮನೆ ಒಳಗ ನಡೆದಿರಬೇಕು. ಆದ್ರೆ ನಮ್ಮಂತ ರೈತರ ಮನೆಯಾಗ ಇಂಥ ಹೊಲಸು ಪದ್ಧತಿ ನಡೆಯೋಗಿಲ್ಲ ಗೌಡ. ಏ ಗೌಡ, ನಮ್ಮ ಹೊಲದಾಗ ಒಂದು ನಾಯಿ ಸಾಕಿನಿ. ನನ್ನ ಗಂಡ ಊಟ ಮಾಡಿದ ನಂತರ ಹೆಚ್ಚಾದ ಬುತ್ತಿ ದಿನ ನಮ್ಮ ನಾಯಿಗೆ ಹಾಕ್ತೀನಿ. ಹೆಂಗೂ ಇದ್ರು ನೀವು ನನ್ನ ದಾರ್ಯಾಗ ಭೇಟಿ ಆಗಿರ್ಯ. ಹೊಟ್ಟಿ ಬಹಳ ಹಸದೈತೆ ಅಂತ ಹೇಳಕತ್ತೀರಿ. ಊಟ ಮಾಡೋದ್ರ ಅಂತೀರಿ. ಮತ್ತೆ ಈ ಬುತ್ತಿ ಉಣ್ಣೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣುತ್ತ. ಅಂದ್ರ ನಾ ಏನು ಹಂಗಂತ ನಾವೇನಷ್ಟು ಮಬ್ಬು ಸೂಳ ಮಕ್ಕಳಲ್ಲ. ಸವೆ, ನಾ ಕೇಳಕತ್ತಿದ್ದು ನಿನ್ನ ಕೈಯಾಗೈತಲ್ಲಿ ಅಣ್ಣದ ಬುತ್ತಿ ಅದಲ್ಲ. ನನ್ನ ಮೈ ತುಂಬಿಕೊಂಡ್ರು ನಿನ್ನ ಜೀಲದ ಬುತ್ತಿ.